ಐಸ್ ಕ್ರೀಮ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಐಸ್ ಕ್ರೀಮ್. ಇವತ್ತು ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿದ್ದೇನೆ. ತುಂಬಾ ಚೆನ್ನಾಗಿ ಬಂದಿತ್ತು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತೇಳಿದರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದರು. ಐಸ್ ಕ್ರೀಮ್ ಅಂತಲೂ ಕರಿಬೋದು ಅಥವಾ ಕುಲ್ಫಿ ಕ್ಯಾಂಡಿ ಅಂತಲೂ ಕರಿಬೋದು. ಅದನ್ನು ಮಾಡೋದು ಹೇಗಂತ ನೋಡೋಣ ಬನ್ನಿ. ಒಂದು ಪ್ಯಾಕೆಟ್ ಗಟ್ಟಿ ಹಾಲು ತೊಗೊಂಡಿದ್ದೀನಿ ಇಲ್ಲಿ. ಇದು ಕೆನೆ ಭರಿತ ಹಾಲು. ಈ ಪ್ಯಾಕೆಟನ್ನು ತೊಗೊಳ್ಳಿ, ಅದರಲ್ಲಿ ಕೆನೆ ಜಾಸ್ತಿ ಇರುತ್ತೆ, ಹಾಗಾಗಿ ಅದನ್ನೇ ತೊಗೊಂಡಿದ್ದೇನೆ. ಒಂದು ಪ್ಯಾಕೆಟ್ ತೊಗೊಂಡ್ರೆ ಸಾಕು. ಅದಕ್ಕೆ ಸ್ವಲ್ಪ ಮಿಲ್ಕ್ ಪೌಡರ್, ಹಾಗೆಯೇ ಸ್ವಲ್ಪ ಕಸ್ಟರ್ಡ್ ಪೌಡರ್, ಹಾಗೆಯೇ ಒಂದೆರಡು ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಮತ್ತು ಒಂದೆರಡು ಏಲಕ್ಕಿ ಫ್ಲೇವರಿಗೋಸ್ಕರ. ವೆನಿಲಾ ಎಸೆನ್ಸ್ ಇದ್ದರೂ ಕೂಡ ಅದನ್ನು ಹಾಕ್ಬೋದು. ಹಾಗೆಯೇ ಸ್ವಲ್ಪ ಸಕ್ಕರೆ ಬೇಡ ಅಂತ ಹೇಳಿದ್ರು ಅವರು, ಕಲ್ಲು ಸಕ್ಕರೆ ಕೂಡ ತೊಗೊಳ್ಬೋದು. ಈಗ ಹಾಲನ್ನು ಒಂದು ಪಾತ್ರೆಗೆ ಹಾಕಿ ಕಾಯ್ಲಿಕ್ಕೆ ಇಡಬೇಕು. ಅದೇ ಪ್ಯಾಕೆಟ್ಗೆ ಸ್ವಲ್ಪ ನೀರು ಹಾಕಿ, ಇದೇನು ನಾವು ಪೌಡ್ರ್ ತೊಗೊಂಡಿರ್ತೀವಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಹಾಲು ಕುದೀತಾ ಇದ್ದಾಗೇ ಇದನ್ನು ಒಂದೊಂದಾಗಿ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಅದನ್ನು ಚೆನ್ನಾಗಿ ಕಲಿಸಿಟ್ಕೊಳ್ಳಿ ಮುಂಚೆನೇ, ಗಂಟೆಲ್ಲ ಹೋಗುವ ಹಾಗೆ. ಹಾಲು ಪುಡಿಗೆ ಅದಕ್ಕೆ ಸ್ವಲ್ಪ ಬಿಸಿ ಹಾಲನ್ನು ಹಾಕಿ ಮೇಲೆ ಕೆಳಗೆ ಮಾಡಿ ಇಟ್ಕೊಳ್ಳಿ. ಆವಾಗ ಅದು ಗಂಟಾಗೋದಿಲ್ಲ. ಹಾಲು ಕುದೀತಾ ಇದ್ದಾಗೇ ಅದಕ್ಕೆ ಒಂದು ಕಪ್ ಸಕ್ಕರೆ ಸೇರಿಸಿ ಚೆನ್ನಾಗಿ ಕೈಯಾಡಿಸಿ, ಅದು ಚೆನ್ನಾಗಿ ಸಕ್ಕರೆ ಕರಗಿದ ನಂತರ ಸ್ವಲ್ಪ ಕಾರ್ನ್ ಫ್ಲೋರ್ ತೊಗೊಂಡಿರ್ತೀವಲ್ವ ಅದನ್ನು ಹಾಕಿ ಮಿಕ್ಸ್ ಮಾಡಿ, ಹಾಗೆಯೇ ಕಸ್ಟರ್ಡ್ ಪೌಡರ್ ಹಾಗೆಯೇ ಮಿಲ್ಕ್ ಪೌಡರನ್ನು ಕೂಡ ಹಾಕಿ ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಇದೇ ಮೇನ್ ಪ್ರೊಸೀಜರ್. ಇಲ್ಲೇನಾದರೂ ಗಟ್ಟಿ ಆಯ್ತು ಅಂತೇಳಿದರೆ ಐಸ್ ಕ್ರೀಮ್ ಚೆನ್ನಾಗಿ ಬರಲ್ಲ. ಇದನ್ನು ಕೈ ಬಿಡದೇ ಚೆನ್ನಾಗಿ ಕಲಕಿಸ್ತಾ ಇರಬೇಕು. ಆವಾಗ ಅದು ಹೊಂದಾಣಿಕೆ ಆಗುತ್ತೆ. ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ಕಲಿಸ್ತಾ ಇರಿ. ಹಾಗೆಯೇ ಎಲ್ಲ ಹಾಕಿ ಸಕ್ಕರೆ ಎಲ್ಲನೂ ಹಾಕಿ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು. ನನ್ನ ಮಕ್ಕಳಂತೂ ಮೊನ್ನೆಯಿಂದನೇ ಕೇಳ್ತಾಯಿದ್ರು, ಮನೆಯಲ್ಲಿ ಮಾಡಿಕೊಡು ಅಂತೇಳಿ. ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿದರೆ ತುಂಬಾ ಒಳ್ಳೆಯದಲ್ವ. ಹಾಗಾಗಿ ಮನೆಯಲ್ಲೇ ಟ್ರೈ ಮಾಡ್ತಿದ್ದೇನೆ. ತುಂಬಾ ಚೆನ್ನಾಗಿ ಬಂದಿತ್ತು. ಅದಾದ ನಂತರ 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ. ಇದಂತೂ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ, ಒಳ್ಳೆ ಆರೋಮ ಬರುತ್ತೆ. ಇದು ಕಾಯ್ತಾ ಇದ್ದಾಗೇ ಇದನ್ನು ತಣಿಸ್ಬೇಕು. ಸ್ವಲ್ಪ ಕೋಲ್ಡ್ ಆದ ನಂತರ, ಆರಿದ ನಂತರ ಒಂದು ಸ್ವಲ್ಪ ಫ್ರಿಜ್ಜಿಗೆ ಇಟ್ಟು ವಾಪಸ್ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಾದ ನಂತರ ಅದನ್ನು ಮತ್ತೆ ವಾಪಸ್ ಒಂದು ಪಾತ್ರೆಗೆ ಹಾಕಿ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಟು 1-2 ಗಂಟೆ ಇಟ್ಟಿದ್ದೆ ನಾನು. 2 ಗಂಟೆ ಆದ ನಂತರ ಮತ್ತೆ ತೆಗೆದು ಮತ್ತೆ ವಾಪಸ್ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ ಪ್ಲಾಸ್ಟಿಕ್ ಲೋಟ ಅಥವಾ ಸ್ಟೀಲ್ ಲೋಟ ಯಾವುದಾದ್ರೂ ಇದ್ದರೆ ಪರವಾಗಿಲ್ಲ, ಐಸ್ ಕ್ರೀಮ್ ಮೋಲ್ಡ್ ಇದ್ದರೂ ಪರವಾಗಿಲ್ಲ, ಅದಕ್ಕೇ ಹಾಕ್ಬೋದು. ನಾನು ಇಲ್ಲಿ ಪ್ಲಾಸ್ಟಿಕ್ ಕಪ್ ಬರುತ್ತಲ್ವ, ಇದು ಪೇಪರ್ ಕಪ್ಪು, ಅದಕ್ಕೆ ಹಾಕ್ತಾ ಇದ್ದೇನೆ. ಒಂದೊಂದು ಚಮಚ ಹಾಕಿ ಸಾಕು. ಒಂದೊಂದು ಚಮಚ ಹಾಕಿ ಅದಕ್ಕೆ ಸ್ಟಿಕ್ ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ನಾನಿಲ್ಲಿ ಸ್ಟೀಲ್ ಸ್ಪೂನನ್ನೇ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ತೆಗೆದು ಅದು ಒಮ್ಮೆಲೆ ಗಟ್ಟಿಯಾಗಿ ಹಿಡಿದಿರುತ್ತೆ. ಸ್ಟಿಕ್ ಇದ್ದರೆ ಸ್ಟಿಕ್ ಕೂಡ ಇಡಿ. ಚೆನ್ನಾಗಿಟ್ಟು ಅದನ್ನು ಒಂದು ನೈಟ್ ಫುಲ್ಲು ಫ್ರಿಜ್ಜಲ್ಲಿ ಇಡಿ. ತುಂಬಾ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟಾದ ನಂತರ ವಾಪಸ್ ಅದನ್ನು ಸ್ವಲ್ಪ ತಣ್ಣೀರಿಗೆ ಹಾಕಿ ತಣಿಸಬೇಕು. ಅದಾದ ನಂತರ ಅದಷ್ಟಕ್ಕೆ ಬಿಚ್ಚುತ್ತೆ. ಹಾಗಿದ್ರೆ ಈ ಥರದ್ದು ಐಸ್ ಕ್ರೀಮ್ ಕಪ್ ಇತ್ತು ಮನೆಯಲ್ಲಿ ತಂದದ್ದು, ಅದಕ್ಕೆ ಆ ಥರದ್ದಿದ್ರೆ ಅದಕ್ಕೂ ಕೂಡ ಹಾಕಿ ಇಡ್ಬೋದು. ಫಾಯಿಲ್ ಪೇಪರ್ ಇದ್ದರೆ ಮೇಲೆ ಫೋಲ್ಡ್ ಮಾಡಿ ಇಡ್ಬೋದು. ಇದಕ್ಕೆ ಮಾತ್ರ ಮುಚ್ಚಳ ಇತ್ತು, ಹಾಗಾಗಿ ನಾನು ಮುಚ್ಚಳನ ಹಾಕಿ ಇಟ್ಟಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಇದರಲ್ಲಿರೋದಂತೂ ಎಷ್ಟು ಚೆನ್ನಾಗಿ ಬಂದಿದ್ರೆ, ಏಲಕ್ಕಿ ಹಾಕಿರೋದ್ರಿಂದ ಅದರ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಡೇ ನನ್ನ ಮಕ್ಕಳಂತೂ ಬಿಡ್ತಾನೆ ಇರಲಿಲ್ಲ, ಓಪನ್ ಮಾಡು ಅಂತೇಳಿ. ಕೆಲಸಕ್ಕೆ ಹೋಗಿ ಬಂದು ಮಧ್ಯಾಹ್ನನೇ ಬಂದು, ಇವತ್ತು ಬಿಸಿಲು ಬೇರೆ ಇತ್ತು ತುಂಬಾ. ಮಕ್ಕಳಂತೂ ಓಪನ್ ಮಾಡು ಅಮ್ಮ ತಿನ್ನೋಣ ಅಂತ ಹೇಳಿದರು, ಹಾಗಾಗಿ ಓಪನ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಸೆಟ್ ಆಗಿತ್ತು. ಒಂದು ನೈಟ್ ಫುಲ್ಲಾಗಿ ಮಧ್ಯಾಹ್ನ ಕೂಡ ಆಗಿತ್ತಲ್ವ, ತುಂಬಾ ಚೆನ್ನಾಗಾಗಿತ್ತು. ಹಾಗಾಗಿ ಕೋಲ್ಡಾಗಿ ತೆಗೆದ್ವಿ. 2 ತೆಗೆದ್ವಿ. ನಾವು 3 ಜನ ಇದ್ವಲ್ವ, 2 ತೆಗೆದು ತಿಂದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಈ ಥರ ಬಿಚ್ಚಿ ತಿಂದರೆ ಅಂತೂ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು. ಅವ್ರು ಹೇಳ್ತಿದ್ದಾರೆ, ದಿನಾಲು ಮಾಡಿಕೊಡು ಅಂತ. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ, ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಹೀಗೆ ಡಿಫ್ರೆಂಟಾಗಿ ಟ್ರೈ ಮಾಡಿದರೆ
ಹೊರಗಡೆ ಅದಕ್ಕಿಂತ ಕೆಮಿಕಲ್ ಅದು ಇದು ಅಂತ ತುಂಬಾ ಮಿಕ್ಸ್ ಮಾಡಿರ್ತಾರೆ. ಬಟ್ ಮನೆಯಲ್ಲೇ ನಾವು ಪ್ಯೂರಾಗಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಮಕ್ಕಳ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ನನ್ನ ಮಗ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾ ಇದ್ದ. ಅದು ಕೋಲ್ಡ್ ಆಗಿತ್ತಲ್ವ ತುಂಬಾ